ಮಹಾತ್ಮ ಗಾಂಧೀಜಿಯವರ ಆಶಯ ಏನಿತ್ತು? ಈಗ ವಿಶೇಷ ಅಧಿವೇಶನ ಕರೀತಾ ಇದ್ದಾರೆ. ಬಿಜೆಪಿಯವರು ವಿಕಸಿತ ಭಾರತ ಅಂತ ಇಟ್ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಟ್ಕೊಂಡಿದ್ದಾರೆ. ತೆಗೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಹೆಸರು. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಕ ಅನುಯಾಯಿಗಳು. ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ವಂಶಜರು ಪಾಪ ಅವರು ಹೆಸರು ಹೇಳ್ತಾರೋ ಇಲ್ಲೋ ಗಾಂಧಿದು ಗೊತ್ತಿಲ್ಲ. ಇವರು ನಕಲಿ ಗಾಂಧಿಗಳು ಪಕ್ಕದಲ್ಲೆಲ್ಲ ಹೆಸರು, ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ? ಇವ್ರು ಹೆಂಗೆ ಗಾಂಧಿ ಅಂತ ಇಟ್ಕೊಂತಾರೆ? ಗಾಂಧಿ ಬಗ್ಗೆ ಮಾತಾಡ್ತಾರೆ. ಗಾಂಧಿಯ ಆದರ್ಶ ಎಲ್ಲಿದೆ? ನಿಮ್ಮ ಆದರ್ಶ? ಕುಡಿಸಿ 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 ಜನಗಳನ್ನ ಹಾಳು ಮಾಡ್ತಾ ಇದ್ದೀರ ಒಂದ್ ಕಡೆ. ಇನ್ನೊಂದು ಕಡೆ ನಶೆ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ನಶೆಯಲ್ಲಿ ಮುಳುಗೋಗಿದೆ. ಯಾವ ಮಹಾತ್ಮ ಗಾಂಧೀಜಿ ಕುಡಿತ ಬಿಡಬೇಕು, ನಶೆಯಿಂದ ಜನರನ್ನು ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡಿಸೋದು ಒಂದು ಕಡೆ, ವಸೂಲಿ ಒಂದು ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. CL7 ಅಂತ ಇದೆ, ಅದರಲ್ಲಿ 750 ಕೊಡ್ತಾ ಇದ್ದಾರೆ. ಈಗ 650 CL2. ಅದಕ್ಕೆ 1,25,00,000 ಕಮಿಷನ್. ಲಂಚ, ಕಮಿಷನ್ ಅಲ್ಲ, ಲಂಚ ಮಿನಿಮಮ್. ನಾನು ಹೇಳ್ತಾ ಇರೋದು ಮಧ್ಯ ಅಧಿಕಾರಿಗಳದ್ದು ಇನ್ನೊಂದೈತೆ, ಇದು ಸರ್ಕಾರಕ್ಕೆ ಹೋಗೋದು. ಈ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗ್ತೈತೆ. ಅಧಿಕಾರಿಗಳಿಗೆ ಅದೊಂದು 50 ಲಕ್ಷ ಸಪ್ರೇಟ್. ಅದು ಯಾಕಂದರೆ ಟೇಬಲ್ ಟು ಟೇಬಲ್ ಹೋಗ್ಬೇಕು. ಕ್ಲರ್ಕಿಂದ, ಸೂಪರ್ಡೆಂಟಿಂದ, DC ಇಂದ. ಈಗ ಸಿಗಾಕೊಂಡಿರೋದು DC.